ನಮಸ್ತೆ ಸ್ನೇಹಿತರೆ. ಹೊಳೆಯದೇ ಇರುವ ಹಣ್ಣನ್ನು ಬೆಳೆದವರು ಯಾರೂ ಇಲ್ಲ. ನೋವಿಲ್ಲದ ಜೀವನವನ್ನು ಪಡೆದವರು ಯಾರೂ ಇಲ್ಲ. ಸಮಸ್ಯೆಗಳಿಲ್ಲದೆ ಬಾಳಿನಲ್ಲಿ ಬದುಕಿದವರು ಯಾರೂ ಇಲ್ಲ. ಬರೀ ಖುಷಿಯನ್ನೇ ಜೀವನದಲ್ಲಿ ಕಂಡವರು ಯಾರೂ ಇಲ್ಲ. ಕೋಟಿ ಇದ್ದರೂ ಜೀವವನ್ನು ಮಣ್ಣಿಗೆ ನೀಡದೆ ಉಳಿದವರು ಯಾರೂ ಇಲ್ಲ. ಸತ್ತ ಮೇಲೆ ಆಸ್ತಿ ಹಣವನ್ನು ಹೊತ್ತು ಹೋದವರು ಯಾರೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಉತ್ತಮ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚುತ್ತದೆ. ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ. ದುಃಖ ಜೀರ್ಣವಾಗದಿದ್ದರೆ ನಿರಾಶೆ ಹೆಚ್ಚುತ್ತದೆ. ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿ ಹೊಲಸಾಗುವುದೆಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು. ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು. ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಎಂದು ಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು. ಮಾತು ಅತಿಯಾಗಬಾರದು, ಪ್ರೀತಿ ಮಿತಿ ಮೀರಬಾರದು, ಅಸೂಯೆ ಅಂಕೆ ಮೀರಬಾರದು, ನಾನತ್ವ ಎಲ್ಲೆ ಮೀರಬಾರದು, ಕೋಪ ಕುದಿಯುವಂತಿರಬಾರದು, ಸಂತೋಷ ಅಣಕಿಸುವಂತಿರಬಾರದು, ಅಧಿಕಾರ ಹೊಟ್ಟೆ ಕಿಚ್ಚು ಪಡುವಂತಿರಬಾರದು, ಬಡತನ ಕಿತ್ತು ತಿನ್ನುವಂತಿರಬಾರದು, ಶ್ರೀಮಂತಿಕೆ ಮೆರೆದಾಡುವಂತಿರಬಾರದು. ಮನುಷ್ಯನಿಗೆ ಯಾವುದು ಅತಿಯಾಗಬಾರದು. ಎಲ್ಲವೂ ಇತಿಮಿತಿಯಲ್ಲಿದ್ದರಷ್ಟೇ ಮನುಷ್ಯನ ಬದುಕಿಗೆ ಒಂದು ಅರ್ಥ ಸಿಗುತ್ತದೆ. ಸಿಗದಿದ್ದಕ್ಕೆ ಚಿಂತಿಸಬೇಡ, ಸಿಕ್ಕಿರುವುದ ಅಲ್ಲಗಳೆಯಬೇಡ, ಬಂದವರ ಕಡೆಗಣಿಸಬೇಡ, ಬಾರದವರ ನೆನೆಯಲು ಬೇಡ. ಕಲಿತಷ್ಟು ಜ್ಞಾನ, ಮೆರೆದಷ್ಟು ಅಜ್ಞಾನ, ಅರಿತು ಬಾಳಿದರೆ ಜೀವನ, ಬೆರೆತು ಬಾಳಿದರೆ ಪಾವನ. ಇಷ್ಟೇ ಜೀವನ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.